ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಜಿಕೆ ಮೈಂಡ್ ಗೇಮ್. ಪ್ರಶ್ನೆಗಳ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ಸರಿಯಾದ ಸ್ನಾಯು ಬೆಳವಣಿಗೆ ಮತ್ತು ಮೆದುಳಿನ ಕಾರ್ಯನಿರ್ವಹಣೆಗೆ ಯಾವುದು ಅತ್ಯಗತ್ಯ? ಆಪ್ಷನ್ಸ್: ಎ ಕಾರ್ಬೋಹೈಡ್ರೇಟ್, ಬಿ ಕಬ್ಬಿಣ, ಸಿ ಪ್ರೋಟೀನ್, ಡಿ ವಿಟಮಿನ್. ಸರಿಯಾದ ಉತ್ತರ ಆಪ್ಷನ್ ಸಿ ಪ್ರೋಟೀನ್. ಸರಿಯಾದ ಸ್ನಾಯು ಬೆಳವಣಿಗೆ ಮತ್ತು ಮೆದುಳಿನ ಕಾರ್ಯನಿರ್ವಹಣೆಗೆ ಪ್ರೋಟೀನ್ ಅತ್ಯಗತ್ಯ. ಆದರೆ ದೇಹದಲ್ಲಿನ ಪ್ರೋಟೀನ್ ಮೂತ್ರದ ಮೂಲಕ ಹೊರಹಾಕಲು ಪ್ರಾರಂಭಿಸಿದರೆ ಈ ಸ್ಥಿತಿಯನ್ನು ಪ್ರೋಟೀನೂರಿಯಾ ಎಂದು ಕರೆಯಲಾಗುತ್ತದೆ. ಇದನ್ನು ಆಯುರ್ವೇದದಲ್ಲಿ ಮತ್ತು ಆಧುನಿಕ ವೈದ್ಯಕೀಯ ವಿಜ್ಞಾನ ಎರಡರಲ್ಲೂ ಗಂಭೀರ ಸಮಸ್ಯೆ ಎಂದು ಪರಿಗಣಿಸಲಾಗುತ್ತದೆ. ಎರಡನೇ ಪ್ರಶ್ನೆ, ಯೋನಿಯನ್ನು ಸ್ವಚ್ಛಗೊಳಿಸಲು ಮತ್ತು ನಯಗೊಳಿಸಲು ಯಾವುದು ಸಹಾಯ ಮಾಡುತ್ತದೆ? ಆಪ್ಷನ್ಸ್: ಎ ಪ್ಲಾಸ್ಮಾ, ಬಿ ಮುಟ್ಟು, ಸಿ ಬಿಳಿ ದ್ರವ, ಡಿ ಗರ್ಭಕೋಶದ ಪದರ. ಸರಿಯಾದ ಉತ್ತರ ಆಪ್ಷನ್ ಸಿ ಬಿಳಿ ದ್ರವ. ಯೋನಿ ಡಿಸ್ಚಾರ್ಜ್ ಎಂಬುದು ನಿಮ್ಮ ಯೋನಿಯಿಂದ ಹೊರಬರುವ ಸ್ಪಷ್ಟ ಬಿಳಿ ಅಥವಾ ಸ್ವಲ್ಪ ಬಿಳಿ ದ್ರವವಾಗಿದೆ. ನಿಮ್ಮ ಗರ್ಭಾಶಯ, ಗರ್ಭಕಂಠ ಮತ್ತು ಯೋನಿಯು ಯೋನಿ ಡಿಸ್ಚಾರ್ಜ್ ಅನ್ನು ಉತ್ಪಾದಿಸುತ್ತದೆ. ಇದು ಮುಖ್ಯವಾಗಿ ಜೀವಕೋಶಗಳು ಮತ್ತು ಬ್ಯಾಕ್ಟೀರಿಯಾಗಳಿಂದ ಮಾಡಲ್ಪಟ್ಟಿದೆ. ಇದು ನಿಮ್ಮ ಯೋನಿಯನ್ನು ಸ್ವಚ್ಛಗೊಳಿಸಲು ಮತ್ತು ನಯಗೊಳಿಸಲು ಸಹಾಯ ಮಾಡುತ್ತದೆ ಮತ್ತು ಕೆಟ್ಟ ಬ್ಯಾಕ್ಟೀರಿಯಾ ಮತ್ತು ಸೋಂಕಿನ ವಿರುದ್ಧ ಹೋರಾಡಲು ಸಹಾಯ ಮಾಡುತ್ತದೆ. ನಿಮ್ಮ ಯೋನಿಯಿಂದ ಸ್ರಾವವು ನೈಸರ್ಗಿಕ ಮತ್ತು ಸಾಮಾನ್ಯ ಪ್ರಕ್ರಿಯೆಯಾಗಿದೆ, ಆದರೆ ನಿಮ್ಮ ಸ್ರಾವದಲ್ಲಿನ ಬದಲಾವಣೆಗಳು ಸೋಂಕು ಅಥವಾ ರೋಗದ ಸಂಕೇತವಾಗಿರಬಹುದು. ಮೂರನೇ ಪ್ರಶ್ನೆ, ಜೀನ್ಸ್ ಪ್ಯಾಂಟ್ನಲ್ಲಿ ಸಣ್ಣ ಪಾಕೆಟ್ ಅನ್ನು ಏಕೆ ಇಡಲಾಗಿದೆ? ಆಪ್ಷನ್ಸ್: ಎ ಕಳ್ಳ ಜೇಬು, ಬಿ ಚಿಲ್ಲರೆ ಜೇಬು, ಸಿ ಕೈಗಡಿ ಜೇಬು, ಡಿ ಶೋಕಿ ಜೇಬು. ಸರಿಯಾದ ಉತ್ತರ ಆಪ್ಷನ್ ಸಿ ಕೈಗಡಿ ಜೇಬು. 19ನೇ ಶತಮಾನದಲ್ಲಿ ಲೆವಿಸ್ಟಾಸ್ ಕಾರ್ಮಿಕ ವರ್ಗಕ್ಕಾಗಿ ಬಾಳಿಕೆ ಬರುವ ಮತ್ತು ಬಲವಾದ ಬಟ್ಟೆಗಳನ್ನು ವಿನ್ಯಾಸಗೊಳಿಸಿದಾಗ ಜೀನ್ಸ್ ಅನ್ನು ಕಂಡುಹಿಡಿಯಲಾಯಿತು. ಆ ಸಮಯದಲ್ಲಿ ಇಂದಿನಂತೆ ಕೈಗಾಡಿಯಾರಗಳು ಹೆಚ್ಚು ಜನಪ್ರಿಯವಾಗಿರಲಿಲ್ಲ. ಬದಲಾಗಿ ಪುರುಷ ಕಾರ್ಮಿಕರು ಮತ್ತು ವ್ಯಾಪಾರಿಗಳು ಸರಪಳಿಗಳನ್ನು ಹೊಂದಿರುವ ಸಣ್ಣ ಪಾಕೆಟ್ ಗಡಿಯಾರಗಳನ್ನು ಬಳಸುತ್ತಿದ್ದರು. ಇದಕ್ಕಾಗಿಯೇ 1973ರಲ್ಲಿ ಲೆವಿಸ್ಟಾಸ್ ಮತ್ತು ಕಂಪನಿಯು ತನ್ನ ಮೊದಲ ಜೀನ್ಸ್ ಅನ್ನು ವಿನ್ಯಾಸಗೊಳಿಸುವಾಗ ಪಾಕೆಟ್ ಗಡಿಯಾರವನ್ನು ಸುರಕ್ಷಿತವಾಗಿಡಲು ವಿಶೇಷ ಪಾಕೆಟ್ ಅನ್ನು ಸೇರಿಸಿತು. ನೀವು ಅದನ್ನು ದೊಡ್ಡ ಜೇಬಿನಲ್ಲಿ ಇಟ್ಟರೆ ಅದು ಮುರಿಯಬಹುದು ಅಥವಾ ಬೀಳಬಹುದು. ಆದ್ದರಿಂದ ಜನರು ಅದರಲ್ಲಿ ಸಣ್ಣ ಪಾಕೆಟ್ ಗಡಿಯಾರಗಳನ್ನು ಹಾಕಲು ಪ್ರಾರಂಭಿಸಿದರು. ನಾಲ್ಕನೇ ಪ್ರಶ್ನೆ, ಯಾವ ವಯಸ್ಸಿನಿಂದ ಮಕ್ಕಳಿಗೆ ತುಪ್ಪವನ್ನು ನೀಡಬಹುದು? ಆಪ್ಷನ್ಸ್: ಎ 6 ತಿಂಗಳು, ಬಿ 8 ತಿಂಗಳು, ಸಿ 1 ವರ್ಷ, ಡಿ 1.5 ವರ್ಷ. ಸರಿಯಾದ ಉತ್ತರ ಆಪ್ಷನ್ ಎ 6 ತಿಂಗಳು. 6 ತಿಂಗಳ ವಯಸ್ಸಿನಿಂದಲೇ ಮಕ್ಕಳಿಗೆ ತುಪ್ಪವನ್ನು ನೀಡಬಹುದು. ಮಕ್ಕಳು ತಮ್ಮ ಪೂರಕ ಆಹಾರಗಳನ್ನು ಪ್ರಾರಂಭಿಸಿದ ತಕ್ಷಣ ತುಪ್ಪವನ್ನು ಪರಿಚಯಿಸಬಹುದು. ದೈನಂದಿನ ತುಪ್ಪದ ಸೇವನೆಯು 1/4 ಟೀ ಚಮಚದಿಂದ ಅರ್ಧ ಟೀ ಚಮಚವಾಗಿರಬೇಕು. ಮಕ್ಕಳಿಗೆ ನೇರವಾಗಿ ತುಪ್ಪವನ್ನು ನೀಡಬಾರದು. ನೀವು ಇದನ್ನು ದಾಲ್, ಕಿಚಡಿ ಅಥವಾ ಹಿಸುಕಿದ ತರಕಾರಿಗಳೊಂದಿಗೆ ನೀಡಬಹುದು. ಮಗುವಿಗೆ 9 ರಿಂದ 12 ತಿಂಗಳು ವಯಸ್ಸಿನಲ್ಲಿ ನೀವು 1 ಟೀ ಚಮಚ ತುಪ್ಪವನ್ನು ನೀಡಬಹುದು. 1 ರಿಂದ 2 ವರ್ಷ ವಯಸ್ಸಿನ ಮಗುವಿಗೆ ನೀವು 1 ರಿಂದ 2 ಟೀ ಚಮಚ ತುಪ್ಪವನ್ನು ನೀಡಬಹುದು. ಐದನೇ ಪ್ರಶ್ನೆ, ಮೂಲಂಗಿ ತಿಂದ ತಕ್ಷಣ ಯಾವುದನ್ನು ಸೇವಿಸಿದರೆ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತದೆ? ಆಪ್ಷನ್ಸ್: ಎ ನೀರು, ಬಿ ಎಲೆ ಅಡಿಕೆ, ಸಿ ಟೀ ಕಾಫಿ, ಡಿ ಸಿಹಿ ತಿನಿಸು. ಸರಿಯಾದ ಉತ್ತರ ಆಪ್ಷನ್ ಎ ನೀರು. ಮೂಲಂಗಿ ತಿಂದ ತಕ್ಷಣ ನೀರು ಕುಡಿಯಬಾರದು, ಏಕೆಂದರೆ ಮೂಲಂಗಿ ತನ್ನ ನೀರಿನ ಸಂಯೋಜನೆಯು ಕೆಮ್ಮು ಅಥವಾ ಗಂಟಲು ನೋವಿನಂತಹ ಸಮಸ್ಯೆಗಳನ್ನು ಉಂಟು ಮಾಡಬಹುದು, ಏಕೆಂದರೆ ಇದು ದೇಹದ ಜೀರ್ಣಕಾರಿ ಮತ್ತು ಉಸಿರಾಟದ ವ್ಯವಸ್ಥೆಗಳ ಮೇಲೆ ಪರಿಣಾಮ ಬೀರುತ್ತದೆ. ಆರನೇ ಪ್ರಶ್ನೆ, ಕಣ್ಣೀರಿನ ಸರೋವರ ಎಂದು ಯಾವ ಸರೋವರವನ್ನು ಕರೆಯುತ್ತಾರೆ? ಆಪ್ಷನ್ಸ್: ಎ ವೆಂಬನಾಡ್ ಸರೋವರ, ಬಿ ಲೋಕ್ತಾಕ್ ಸರೋವರ, ಸಿ ಚಿಲಿಕಾ ಸರೋವರ, ಡಿ ಪುಷ್ಕರ್ ಸರೋವರ. ಸರಿಯಾದ ಉತ್ತರ ಆಪ್ಷನ್ ಬಿ ಲೋಕ್ಟಾಕ್ ಸರೋವರ.
ಲೋಕ್ತಕ್ ಸರೋವರವು ಮಣಿಪುರದ ಹಳೆಯ ದಂತಕಥೆಗಳೊಂದಿಗೆ ಸಂಬಂಧ ಹೊಂದಿದೆ. ಅಲ್ಲಿ ಜನರು ಯುದ್ಧಗಳು ಮತ್ತು ನೈಸರ್ಗಿಕ ವಿಕೋಪಗಳಲ್ಲಿ ಕಳೆದುಕೊಂಡ ಪ್ರೀತಿಪಾತ್ರರನ್ನು ಶೋಕಿಸುತ್ತಿದ್ದರು. ಈ ಕಥೆಗಳು ಸರೋವರವು ಮೌನವಾಗಿ ತಮ್ಮ ನೋವನ್ನು ಹಿಡಿದಿಟ್ಟುಕೊಂಡಿದೆ ಎಂದು ವಿವರಿಸುತ್ತದೆ. ಅದಕ್ಕೆ ಕಣ್ಣೀರಿನ ಸರೋವರ ಎಂಬ ಸಾಂಕೇತಿಕ ಹೆಸರನ್ನು ನೀಡಿದೆ. 7ನೇ ಪ್ರಶ್ನೆ. ಮಲಗುವ ಮುನ್ನ ಜೀರಿಗೆ ಸೇವಿಸುವುದರಿಂದಾಗುವ ಪರಿಣಾಮವೇನು? ಆಪ್ಷನ್ಸ್ ಎ ಉತ್ತಮ ನಿದ್ದೆ, ಬಿ ಒತ್ತಡ ನಿವಾರಣೆ, ಸಿ ಕೊರಕೆ ನಿಯಂತ್ರಣ, ಡಿ ಸುಗಮ ಉಸಿರಾಟ. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ಜೀರಿಗೆ ದೇಹದ ಮೇಲೆ ನೈಸರ್ಗಿಕವಾಗಿ ಶಾಂತಗೊಳಿಸುವ ಪರಿಣಾಮವನ್ನು ಬೀರುತ್ತದೆ. ರಾತ್ರಿಯಲ್ಲಿ ಸೇವಿಸಿದಾಗ ಇದು ಜೀರ್ಣಾಂಗ ವ್ಯವಸ್ಥೆಯನ್ನು ವಿಶ್ರಾಂತಿ ಮಾಡಲು ಸಹಾಯ ಮಾಡುತ್ತದೆ ಮತ್ತು ಆಂತರಿಕ ಒತ್ತಡವನ್ನು ಕಡಿಮೆ ಮಾಡುತ್ತದೆ. ಇದು ನಿದ್ರೆಯನ್ನು ಸುಲಭಗೊಳಿಸುತ್ತದೆ. 1 ತಿಂಗಳು ದೈನಂದಿನ ಬಳಕೆಯ ನಂತರ ಅನೇಕ ಜನರು ಮಲಗುವ ಮುನ್ನ ಆಳವಾದ, ಹೆಚ್ಚು ವಿಶ್ರಾಂತಿಯ ನಿದ್ರೆ ಮತ್ತು ಹಗುರವಾದ, ನಿರಾಳವಾದ ಭಾವನೆಯನ್ನು ವರದಿ ಮಾಡುತ್ತಾರೆ. ನಿದ್ರೆಯ ಗುಣಮಟ್ಟವನ್ನು ಸುಧಾರಿಸುವಲ್ಲಿ ಶಾಂತ ಹೊಟ್ಟೆಯು ದೊಡ್ಡ ಪಾತ್ರವನ್ನು ವಹಿಸುತ್ತದೆ. 8ನೇ ಪ್ರಶ್ನೆ. ಯಾವ ದೇಶವನ್ನು ವಿಶ್ವದ ರಬ್ಬರ್ ರಾಜಧಾನಿ ಎಂದು ಕರೆಯಲಾಗುತ್ತದೆ? ಆಪ್ಷನ್ಸ್ ಎ ಥೈಲ್ಯಾಂಡ್, ಬಿ ಚೀನಾ, ಸಿ ಕೊರಿಯಾ, ಡಿ ಅಮೆರಿಕ. ಸರಿಯಾದ ಉತ್ತರ ಆಪ್ಷನ್ ಡಿ ಅಮೆರಿಕ. ಅಮೆರಿಕಾದ ಒಹಿಯೋದಲ್ಲಿರುವ ಅಕ್ರಾನ್ ಟೈರ್ ಉತ್ಪಾದನೆ ರಬ್ಬರ್ ನಾವೀನ್ಯತೆ ಮತ್ತು ಪಾಲಿಮರ್ ವಿಜ್ಞಾನದ ಜಾಗತಿಕ ಕೇಂದ್ರವಾಗಿ ಮಾರ್ಪಟ್ಟ ಕಾರಣ ಅದನ್ನು ವಿಶ್ವದ ರಬ್ಬರ್ ರಾಜಧಾನಿ ಎಂದು ಕರೆಯಲಾಗುತ್ತದೆ. ವಿಶ್ವದ ಅತಿದೊಡ್ಡ ಟೈರ್ ಕಂಪನಿಗಳು ಅಕ್ರಾನ್ನಲ್ಲಿ ಪ್ರಾರಂಭವಾದವು. ನಗರವನ್ನು 1 ಶತಮಾನಕ್ಕೂ ಹೆಚ್ಚು ಕಾಲ ಟೈರ್ ಉದ್ಯಮವನ್ನು ರೂಪಿಸಿದ ಕೈಗಾರಿಕಾ ಶಕ್ತಿ ಕೇಂದ್ರವಾಗಿ ಪರಿವರ್ತಿಸಿದವು. ಇದರ ಕಾರ್ಖಾನೆಗಳು, ವಿಜ್ಞಾನಿಗಳು ಮತ್ತು ಸಂಶೋಧನಾ ಪ್ರಯೋಗಾಲಯಗಳು ರಬ್ಬರ್ ಉತ್ಪಾದನೆ, ಟೈರ್ ತಂತ್ರಜ್ಞಾನ ಮತ್ತು ಆಧುನಿಕ ಸಂಶ್ಲೇಷಿತ ವಸ್ತುಗಳಿಗೆ ಜಾಗತಿಕ ಮಾನದಂಡಗಳನ್ನು ನಿಗದಿಪಡಿಸುತ್ತದೆ. 9ನೇ ಪ್ರಶ್ನೆ. ಯಾವ ಸಮಸ್ಯೆ ಇರುವ ಜನರು ಬಟಾಣಿ ತಿನ್ನುವುದನ್ನು ತಪ್ಪಿಸಬೇಕು? ಆಪ್ಷನ್ಸ್ ಎ ಬಿಪಿ, ಬಿ ಶುಗರ್, ಸಿ ಮೂಲವ್ಯಾಧಿ, ಡಿ ಗ್ಯಾಸ್ಟ್ರಿಕ್. ಸರಿಯಾದ ಉತ್ತರ ಆಪ್ಷನ್ ಡಿ ಗ್ಯಾಸ್ಟ್ರಿಕ್. ಬಟಾಣಿಯಲ್ಲಿ ಹೆಚ್ಚಿನ ಪ್ರಮಾಣದ ಕಾರ್ಬೋಹೈಡ್ರೇಟ್ಗಳಿವೆ. ಇದು ಜೀರ್ಣಕ್ರಿಯೆಯ ಮೇಲೆ ಪರಿಣಾಮ ಬೀರುತ್ತದೆ ಮತ್ತು ಗ್ಯಾಸ್ಟ್ರಿಕ್ ಹೊಟ್ಟೆ ಉಬ್ಬುವುದು ಅಥವಾ ಹೊಟ್ಟೆ ನೋವನ್ನು ಉಂಟುಮಾಡುತ್ತದೆ. ಗ್ಯಾಸ್ಟ್ರಿಕ್ ಸಮಸ್ಯೆಗಳಿರುವ ಜನರು ಬಟಾಣಿ ತಿನ್ನುವುದನ್ನು ತಪ್ಪಿಸಬೇಕು. ಅವು ಸುಲಭವಾಗಿ ಜೀರ್ಣವಾಗುವುದಿಲ್ಲ ಮತ್ತು ಅವುಗಳಲ್ಲಿರುವ ಕಾರ್ಬೋಹೈಡ್ರೇಟ್ಗಳು ಹೊಟ್ಟೆಯನ್ನು ಉಬ್ಬಿಸಿ ಅನಿಲದಿಂದ ತುಂಬಿಸಿ ತೀವ್ರ ಆಮ್ಲೀಯತೆಯನ್ನು ಉಂಟುಮಾಡುತ್ತವೆ. 10ನೇ ಪ್ರಶ್ನೆ. ಮೈಗ್ರೇನ್ ಸಮಸ್ಯೆ ಇರುವವರು ಯಾವ ಹಣ್ಣನ್ನು ತಿನ್ನಬಾರದು? ಆಪ್ಷನ್ಸ್ ಎ ಅವಕಾಡೊ, ಬಿ ಬಾಳೆಹಣ್ಣು, ಸಿ ಕಲ್ಲಂಗಡಿ, ಡಿ ಕರ್ಬೂಜ. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ಈ ಎರಡೂ ಹಣ್ಣುಗಳು ನೈಸರ್ಗಿಕ ಅಮೈನೋ ಆಮ್ಲ ಉಪ ಉತ್ಪನ್ನವಾದ ಟೈರಮೈನ್ ಅನ್ನು ಹೊಂದಿರುತ್ತವೆ. ದೇಹದಲ್ಲಿ ಪ್ರೋಟೀನ್ಗಳು ವಿಭಜನೆಯಾದಾಗ ಈ ಸಂಯುಕ್ತವು ರೂಪುಗೊಳ್ಳುತ್ತದೆ. ಟೈರಮೈನ್ ರಕ್ತಕಣಗಳ ವಿಸ್ತರಣೆ ಮತ್ತು ನರಪ್ರೇಕ್ಷಕ ಬಿಡುಗಡೆಯ ಮೇಲೆ ಪರಿಣಾಮ ಬೀರುತ್ತದೆ. ಇದು ಮೈಗ್ರೇನ್ಗೆ ಸಂಬಂಧಿಸಿದ ಪ್ರಮುಖ ಅಂಶಗಳಾಗಿವೆ. ಬಾಳೆಹಣ್ಣುಗಳು ಹಣ್ಣಾಗುತ್ತಿದ್ದಂತೆ ಅವುಗಳ ಟೈರಮೈನ್ ಮಟ್ಟಗಳು ಹೆಚ್ಚಾಗುತ್ತವೆ. ಅತಿಯಾಗಿ ಮಾಗಿದ ಅವಕಾಡೊಗಳಿಗೂ ಇದು ಅನ್ವಯಿಸುತ್ತದೆ. 11ನೇ ಪ್ರಶ್ನೆ. ಯಾವ ಸಾಗರಕ್ಕೆ ಒಂದು ದೇಶದ ಹೆಸರನ್ನು ಇಡಲಾಗಿದೆ? ಆಪ್ಷನ್ಸ್ ಎ ಆರ್ಕ್ಟಿಕ್ ಸಾಗರ, ಬಿ ದಕ್ಷಿಣ ಸಾಗರ, ಸಿ ಹಿಂದೂ ಮಹಾಸಾಗರ, ಡಿ ಪೆಸಿಫಿಕ್ ಸಾಗರ. ಸರಿಯಾದ ಉತ್ತರ ಆಪ್ಷನ್ ಸಿ ಹಿಂದೂ ಮಹಾಸಾಗರ. ಹಿಂದೂ ಮಹಾಸಾಗರವು ಒಂದು ದೇಶದ ನಿರ್ದಿಷ್ಟವಾಗಿ ಭಾರತದ ಹೆಸರನ್ನು ಹೊಂದಿರುವ ಏಕೈಕ ಸಾಗರವಾಗಿದೆ. ಇದು ಆಫ್ರಿಕಾ, ಏಷ್ಯಾ, ಆಸ್ಟ್ರೇಲಿಯಾ ಮತ್ತು ದಕ್ಷಿಣ ಮಹಾಸಾಗರದ ನಡುವೆ ಇರುವ ವಿಶ್ವದ 3ನೇ ಅತಿದೊಡ್ಡ ಸಾಗರವಾಗಿದೆ. ಇದು ಸುಮಾರು 70.56 ಮಿಲಿಯನ್ ಚದರ ಕಿಲೋಮೀಟರ್ಗಳನ್ನು ಒಳಗೊಂಡಿದ್ದು, ಭೌಗೋಳಿಕವಾಗಿ ಇದನ್ನು ಪ್ರಮುಖ ಸಾಗರಗಳಲ್ಲಿ ಅತ್ಯಂತ ಕಿರಿಯ ಎಂದು ಪರಿಗಣಿಸಲಾಗಿದೆ. ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಕೊಟ್ಟರೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಮರಿದೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವಿಡಿಯೋಸ್ ನೋಡ್ತಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋಂದಿಗೆ ಸಿಗ್ತೀನಿ. ಅಂಟಿಲ್ ಲವ್ ಯು ಆಲ್, ಟೇಕ್ ಕೇರ್.